ಎಲ್ಲರಿಗೂ ನಮಸ್ಕಾರ. ಇವತ್ತು ಬೆಳಗ್ಗೆನೆ ಕಾರ್ತಿ ಹೊನ್ನಾಳಿ ಕಡೆ ಕರ್ಕೊಂಡು ಹೊಂಟಿದ್ದ. ಯಾಕಂದ್ರೆ ಅಣಬೆ ಶಿಕಾರಿ ಮಾಡ್ಬೇಕಿತ್ತು ಇವತ್ತು. ಶಿಕಾರಿ ಸ್ಟಾರ್ಟ್ ಆಯ್ತು. ಶಿಕಾರಿ ನೋಡಿ ಸಿಕ್ತು ಇಲ್ಲೇ. ನಮ್ಮ ಹುಡುಗ ಫುಲ್ ಖುಷಿ ಆಗ್ಬಿಟ್ಟ. ಹುಡುಕ್ತಾ ಇದ್ದ ನೀನು. ಆಮೇಲೆ ಕೇಳಕ್ಕೆ ಸ್ಟಾರ್ಟ್ ಮಾಡಿದ್ವಿ ನಾವು. ಈ ಶಿಕಾರಿಗೆ ಸತತ 2 ತಾಸು ತಿರುಗಿದೀವಿ. ಹಂಗೆ ನಾನು ಶಿಕಾರಿ ಸ್ಟಾರ್ಟ್ ಮಾಡಿದೆ. ನೋಡಿ ಇಲ್ಲಿ ಐತಿ ಶಿಕಾರಿ. ಇವತ್ತಂತೂ ಫುಲ್ ಶಿಕಾರಿ. ಯಾಕಂದ್ರೆ ಇದಕ್ಕಿಂತ ಮುಂಚೆ ಶಿಕಾರಿ ಆಗಿದ್ರೆ ಎಷ್ಟೋ ಸರಿ ವಾಪಸ್ ಹೋಗಿದ್ದೀವಿ ಖಾಲಿ ಕೈಯಾಗೆ. ಈ ಮಳೆಗಾಲದಾಗ ಅಣಬೆ ಶಿಕಾರಿ ಇದೆ ಒಂದು ದೊಡ್ಡ ಹುಚ್ಚು ನಮಗೆ. ನಮ್ಮ ಕಾರ್ತಿ ಆಗಲೇ ಗಂಟು ಕಟ್ಟಿದ್ದ ಶಿಕಾರಿದು. ಮತ್ತೆ ಶಿಕಾರಿಯಾಗಿ ಹುಡುಕಾಟ ಮಾಡ್ತಿದ್ದ. ನಮ್ದಲ್ಲಕ್ಕಮ್ಮಿ 20 ವರ್ಷ ನೋಡ್ರಿ. ಯಜಮಾನ್ರದ್ದು ಫುಲ್ ಶಿಕಾರಿ ಆಗಿತ್ತು. ಅವರು ಕೆಜಿಗೆ 800 ರೂಪಾಯಿ ಹೇಳ್ತಿದ್ರು. ಹೊನ್ನಾಳಿಗೆ ಹೋಯ್ತಾರೆ 800 ರೂಪಾಯಿ ಕೆಜಿ ತಗೊಂತಾರಂತ ಹೇಳ್ತಿದ್ರು ಅವರು. ಎಲ್ಲರಿಗೂ ಈ ತರ ಅಣಬೆ ಸಿಗಲ್ಲ. ಇದು ಮಳೆಗಾಲದಾಗ 1 ತಿಂಗಳು ಅಷ್ಟೇಯ. ನಿಮಗೆ ವರ್ಷ ಪೂರ್ತಿ ಅಣಬೆ ಬೇಕಾದ್ರೆ ಕುಂದೂರಿಗೆ ಬರಬೇಕು. ಯಾಕಂದ್ರೆ ಕುಂದೂರಲ್ಲಿ ಅಣಬೆ ಕೃಷಿ ಮಾಡ್ತಿದ್ದಾರೆ. ಇದೇ ನೋಡ್ರಿ ಅಣಬೆ ಕೃಷಿ. ವರ್ಷದ ಪೂರ್ತಿ ಅಣಬೆ ಸಿಗ್ತೈತಿ. ನೀವು ಯಾವ ಟೈಮ್ ಬೇಕಾದ್ರೂ ಬಂದು ತಗೊಂಡು ಹೋಗ್ಬೋದು. ಈ ಅಣಬೆ ಸೇವನೆಯಿಂದ ಹೆಲ್ತ್ ಬೆನಿಫಿಟ್ ಭಾಳ ಇದೆ. ಹೆಚ್ಚಿಗೆ ಮಾಹಿತಿ ಬೇಕಾದ್ರೆ ಅವ್ರ ಹತ್ರ ಬಂದು ನೀವು ಕೇಳ್ಬೋದು. ಇದು ಎಲ್ಲಂದ್ರೆ ಡಿಜಿಟಲ್ ಸೇವಾ ಸಿಂಧು ಕುಂದೂರು. ಇಷ್ಟು ಹೇಳ್ತಾ ಈ ವಿಡಿಯೋ ಮುಗಿಸ್ತದನೆ. ಎಲ್ಲರಿಗೂ ನಮಸ್ಕಾರ.